ಗೈಸ್ ದೀಪ ಎಲ್ಲ ಹಚ್ಚಿದೀವಿ. ಹ್ಯಾಪಿ ದೀಪಾವಳಿ ಗೈಸ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಶಾರ್ಟ್ಸ್ ತಂದಿದ್ದೀನಿ, ಶಾರ್ಟ್ಸ್ ಹೊಡೆಯೋಣ ಬನ್ನಿ ಗೈಸ್. ನೋಡ್ಕೊಳ್ಳಿ, ಆಗ್ಬಿಟ್ಟಿದೆ, ಎಲ್ಲ ಕಡೆ ಶಾರ್ಟ್ಸ್ನ ಹೊಡಿತಿದ್ದಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಈ ವಿಡಿಯೋದಲ್ಲಿ ಇವ್ನು ಜಾಸ್ತಿ ತರಲೆ ಮಾಡೋದು ಬಂದ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಜೈ ಶ್ರೀರಾಮ್, ಜೈ ಬಜರಂಗಿರಿ. ಹೆಂಗದಿರಪ್ಪ ಎಲ್ಲ ದೊಡ್ಡ ಮಂದಿಗೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಈ ದೀಪಾವಳಿ ನಿಮಗೂ ಹಾಗೂ ನಿಮಗೂ ಬೆಳಕನ್ನು ತರಲಿ ಅಂತಂದು ಆಶಿಸ್ತಾ ಗೈಸ್, ನಿಮಗೆ ಏನಾದರೂ ದೀಪಾವಳಿ ಯಾವಾಗಿಂದ ಆಚರಣೆಗೆ ಬಂತಂತ ಗೊತ್ತಿಲ್ಲ ಅಂತಂದರೆ ನಾನು ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡ್ತೀನಿ. ಏನಪ್ಪ ಅಂತಂದರೆ, ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸಕ್ಕೆ ಹೋದಾಗ ರಾವಣ ಏನು ಸೀತೆಯನ್ನು ಅಪಹರಿಸಿರ್ತಾನಲ್ಲ, ಅವಾಗ ಆ ವಿಷಯ ಗೊತ್ತಾಗಿ ರಾಮ ರಾವಣನನ್ನು ಸಂಹರಿಸಿ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಬರೋ ಟೈಮಲ್ಲಿ ಇಡೀ ಅಯೋಧ್ಯ ದೀಪಗಳಿಂದ ಕಂಗೊಳಿಸ್ತಿರ್ತದೆ. ಆವಾಗ ಅಯೋಧ್ಯೆ ಜನರು ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯ ಬರುವಿಕೆಯನ್ನು ಕಾಯ್ದಿರಿಸ್ಕೊಂಡು ಆವಾಗ ಅವ್ರು ಬಂದ ಮೇಲೆ ಇಡೀ ಅಯೋಧ್ಯೆಯನ್ನು ಬೆಳಕಿನಿಂದ ಕಂಗೊಳಿಸಿ ಮತ್ತು ಅಲ್ಲಿ ದೀಪಗಳನ್ನು ಹಚ್ಚಿಬಿಟ್ಟು ಸೆಲೆಬ್ರೇಷನ್ಸ್ನ ಮಾಡ್ತಿರ್ತಾರೆ. ಸೊ ಅವಾಗಿಂದ ದೀಪಾವಳಿ ಬಂತಂತ ಎಲ್ಲರೂ ಹೇಳ್ತಾರೆ. ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸ ಮುಗಿಸ್ಕೊಂಡು ಬಂದ ಮೇಲೇ ದೀಪಾವಳಿ ಸ್ಟಾರ್ಟ್ ಆಗಿದೆ ಅಂತ ಪೂರ್ವಜರು ಹೇಳ್ತಾರೆ. ಸೊ ಅದು ಕೂಡ ಕರೆಕ್ಟ್ ಆಗಿದೆ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಗೈಸ್. ನಾವು ನಮ್ಮನೇಲಿ ಹೇಗೆ ದೀಪಾವಳಿ ಸೆಲೆಬ್ರೇಷನ್ಸ್ ಮಾಡ್ತೀವಿ ಅಂತ ನಾನು ಸಂಜೆ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಂಜೆ ಲಾಗು ಸಂಜೆ ಬರುತ್ತೆ ಗೈಸ್. ಅಷ್ಟೊತ್ತಿಗೆ ಸ್ಟೇಟ್ ಆಗಿರಿ ಗೈಸ್. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನ ಅಲ್ಲಿ ಹೋಗಿ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ನೋಟಿಫಿಕೇಷನ್ ಆಗಲಿ ನಿಮಗೆ ಫಸ್ಟಾಗಿ ನಿಮಗೆ ಮೊಬೈಲ್ಗೆ ಬಂದುಬಿಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಗೈಸ್. ನಾನು ಸಂಜೆ ಲಾಗಲ್ಲಿ ಸಿಗ್ತೀನಿ. ಮೇನ್ ಡೋರ್ಗೆಲ್ಲ ಲೈಟಿಂಗ್ ಹಾಕಿದ್ದೀವಿ. ಲೈಟಿಂಗ್ ನೋಡಿ ಗೈಸ್, ದೀಪ ಎಲ್ಲ ಹಚ್ಚಿದ್ದೀವಿ. ಹ್ಯಾಪಿ ದೀಪಾವಳಿ ಗೈಸ್ ಎಲ್ಲರಿಗೂ. ಇವೇ ನೋಡಿ ನಾವು ಪಟಾಕಿ ಹೊಡಿತಿರೋದು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್ ಇವಾಗ ಶಾರ್ಟ್ಸ್ ಹೊಡೆಯೋಣ ಬಂದಿದೆ. ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಶಾರ್ಟ್ಸ್ ತಂದಿದ್ದೀನಿ, ಶಾರ್ಟ್ಸ್ ಹೊಡೆಯೋಣ ಬನ್ನಿ ಗೈಸ್. ಗೈಸ್ ಈ ಶಾರ್ಟ್ಸ್ ಹೊಡೆಯೋಕ್ಕೆ ಮಿನಿಮಮ್ 1 ನಿಮಿಷ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಆ ಲೈಟ್ರೇ ವರ್ಕ್ ಆಗ್ತಿಲ್ಲ ಗೈಸ್. 1 ನಿಮಿಷ ಆದಮೇಲೆ ಈಗ ಆಗ್ತಾ ಇದೆ ಇದು. ಆ ಲೈಟ್ರೇ ಸರಿಗಿದ್ದಿಲ್ಲ. ನಮ್ಮ ಸಿಸ್ಟರು ಮೇಲೆ ವೀಡಿಯೋ ಮಾಡೋ ಅಂದರೆ ಅವ್ರು ಹಂಗೆ ತೆಳಗನೆ ಹಿಡಿದ್ಬಿಟ್ಟಿದ್ದಾರೆ. ಅದು ಕರೆಕ್ಟಾಗಿ ಶಾರ್ಟ್ಸ್ ಹೊಡೆದಿದೆ ಅಂತ ಗೊತ್ತಾಗಿಲ್ಲ. ಗೈಸ್ ಶಾರ್ಟ್ಸ್ ಎಲ್ಲ ಹೊಡೆದ ಮೇಲೆ ಈಗ ಪಟಾಕಿನ ಹೊಡಿತಿದ್ದೀವಿ. ಸೊ ಇದು ನಮ್ಮ ಏರಿಯಾದಲ್ಲಿ ಹೊಡಿತಿರೋದು ನೋಡಿ ಗೈಸ್. ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಷ್ಟೇ ನೋಡ್ಕೊಳ್ಳಿ. ನಮ್ಮ ಏರಿಯಾ ಚಿಕ್ಕ ಹೈಕ್ಳುಗಳೆಲ್ಲ ಪಟಾಕಿ ಹೊಡಿತಿದ್ದಾವೆ. ದೀಪಾವಳಿ ದಿನ ಇಡೀ ನಮ್ಮೂರೇ ಬೆಳಕಾಗಿಬಿಟ್ಟಿದೆ. ಎಲ್ಲ ಕಡೆ ಶಾರ್ಟ್ಸ್ನ ಹೊಡಿತಿದ್ದಾರೆ ನೋಡಿ ಗೈಸ್. ಶಾರ್ಟ್ಸ್ ಎಲ್ಲ ಹೇಗೆ ಹೊಡಿತಿದ್ದಾರೆ ಊರು ತುಂಬ. ಇವನಿಗೆ ಪಟಾಕಿ ಮೇಲೆ ಇಟ್ಟು ಹೊಡಿ ಅಂದರೆ ಇವನು ಫ್ಲವರ್ ಪಾಟಲ್ಲಿ ತುರುಕಿ ಹೊಡಿತಿದ್ದಾನೆ. ಇವನಿಗೆ ಪಟಾಕಿ ಹೊಡಿ ಅಂದರೆ ಇವನು ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಈಗ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಮ್ಮ ಏರಿಯಾದಲ್ಲಿ ಇವನೇ ಜಾಸ್ತಿ ಹೋದ್ರೋನು. ಸೊ ಬಾಣ ಹೊಡೆಯೋದು ಬಿಟ್ಟು ಓದ್ರಿಕೆ ಕುಂದಿರ್ತಾನೆ ನೋಡಿ. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಮ್ಮ ಏರಿಯಾ ಹುಡುಗರು ಮಾತ್ರ ಬಾಣ ಹೊಡೆಯೋದ್ರಲ್ಲಿ
ಒಂದೊಂದು ಥರ ಮಾಡ್ತಾರೆ. ಇವ್ನು ನೋಡಿ ಕೈ ಹಿಡಿದು ಹೊಡಿತಿದ್ದಾನೆ. ಈಗ ಅದು ಬಾಂಬ್ ಅಂತ ಗೊತ್ತಿದ್ರೂ ಹೊಡಿತಿದ್ದಾನೆ ನೋಡಿ ಗೈಸ್. ಇವ್ರು ಮಾಡೋದಲ್ಲ ಒಂದೊಂದಲ್ಲ, ಎರಡು. ಗೈಸ್ ಈಗೆಲ್ಲ ಪಟ ಕೊಡೋಕ್ಕೆ ಹೆಂಗೆ ಹೋಗ್ತಿದಾರೆ ನೋಡಿ ನುಗ್ಗಿಕೊಂಡು. ಗೈಸ್ ಇವನು ಪಟಾಕಿ ಇಲ್ಲಿ ಸೈಡಲ್ಲಿ ಇಡುವ ಅಂದರೆ ಅವ್ನು ಮನೆ ಮುಂದೆ ಹೋಗಿಡ್ತದೆ. ಅದು ಮೊದಲಿಗೆ ಬಿದ್ದೇ ಹೋಗಿದೆ ಮನೆ. ಆ ಬಾಂಬ್ಗೆ ಇನ್ನೂ ಬೀಳೋ ಚಾನ್ಸಸ್ ಇದೆ. ಸೊ ಇವನು ನೋಡಿ ಹೋಗಿ ಮೂಲೆಗಿಟ್ಟಿದ್ದಾನೆ. ಇವನ್ನೆಲ್ಲ ಪಟಾಕಿ ಹಚ್ಚಿ ಬಂದರೆ ಇವನು ಇನ್ನೊಬ್ಬನು ಬರ್ತಾನೆ ನೋಡಿ. ಈಗ ಇವನು ಬಂದು ತರಲೆ ಆಟಗಳನ್ನೆಲ್ಲ ತೋರಿಸ್ಬಿಡ್ತಾನೆ. ಈ ವಿಡಿಯೋದಲ್ಲಿ ಇವನು ಜಾಸ್ತಿ ತರಲೆ ಮಾಡೋದು. ಬಂದ ನೋಡಿ ಇವನು. ಗೈಸ್ ಇವ್ರು ಬಾಣ ಹಚ್ಚಿ ಬಂದರೂ ಕೂಡ ಒಂದಲ್ಲ 2 ನಿಮಿಷ ಆದರೂ ಕೂಡ ಇದು ಹೊಡಿತಾನೇ ಇಲ್ಲ. ಈ ಎಂತ ತಂದು ಹೊಡಿತಿದ್ದಾರೆ ನೋಡಿ ಗೈಸ್. ಇವರು ಒಂದೊಂದಲ್ಲ 2 ಮಾಡ್ತಾರೆ ನಮ್ಮ ಏರಿಯಾ ಹುಡುಗರೆಲ್ಲ. ಈ ದೀಪಾವಳಿ ಹಬ್ಬ ಬಂದರೆ ಆಯಿತು, ನಮ್ಮ ಏರಿಯಾ ಹುಡುಗರೆಲ್ಲ ಚುರುಕಾಗಿ ಬಿಡ್ತಾರೆ ನೋಡಿ. ಇನ್ನೂ ಹೊಡಿತಿಲ್ಲ ಅದು. ಇವನು ಹಚ್ಚಿದ್ದು ಆರೋಗಿತ್ತು, ಮತ್ತೆ ಈಗ ಹಚ್ಚಿ ಬಂದಿದ್ದಾನೆ ನೋಡಿ. ಇವನಿಗೆ ಆ ಮನೆಯೇ ಫೇವ್ರೇಟ್ ಆಗಿಬಿಟ್ಟಿದೆ. ಅಲ್ಲಿ ಹೋಗ್ಬಿಟ್ಟೆ ಹೊಡಿತಿದ್ದಾನೆ. ಅದು ಅಟಮ್ ಬಾಂಬ್ಗಳು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು ನಮ್ಮ ಏರಿಯಾನ ಫುಲ್ಲು ಲಾಸ್ ಆಗ್ತಿದೆ ಗೈಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಗೈಸ್.